ವಿಶೇಷವಾಗಿ ನಮ್ಮ ಆಳ್ವರೆ, ಶಶಿಧರ ಶೆಟ್ಟರೆ, ನಮ್ಮ ಅಗರ್ತರೆ ಮತ್ತು ಪ್ರದೀಪ್ ಅವರೇ, ಮಧ್ಯಾಹ್ನದ ಎಲ್ಲ ಆಗಮಿಸಿರುವಂಥ ಮಾನ್ಯರೇ ಮತ್ತು ಮಹಿಳೆಯರು. ಅಗರ್ತರು ಭಾಳ ಚೆನ್ನಾಗಿ ಹೇಳಿದರು, ಎಲ್ಲ ನಮ್ಮ ಕುಟುಂಬದ ಸದಸ್ಯರು ನೀವು ಅಂತ. ಒಂದೇ ಮಾತಿನಲ್ಲಿ ಅವರು ನಿಮಗೆ ಹೇಳಿದರು, ನೀವೆಲ್ಲರೂ ನಮ್ಮ ಕುಟುಂಬದ ಸದಸ್ಯರು ಅಂತೇಳಿ. ಅದರಿಂದ ನಾನು ಹೆಚ್ಚು ವಿಶೇಷವಾಗಿ ಹೇಳಿದೆ, ಮುಖ್ಯವಾಗಿ ಇವತ್ತು ನೀವು ಹೋಮ ನಡೆಸಿದ್ದೀರಿ, ಚಂಡಿಕಾ ಹೋಮ. ಈ ಚಂಡಿಕಾ ಹೋಮದಲ್ಲಿ ವಿಶೇಷತೆ ಏನು ಅಂತಂದರೆ, ನಾನು ಹಿಂದೆ ತಮಿಳ್ನಾಡಿನಲ್ಲಿ ಒಂದು ಹೋಮ ನೋಡಿದ್ದೆ. ತಮಿಳ್ನಾಡಿನಲ್ಲಿ ಅಮ್ಮ ದೇವಸ್ಥಾನ ಅಂಥೇಳಿ ಅಲ್ಲಿ ವೆಲ್ಲೂರಿನಲ್ಲಿ ದೇವಿ ದೇವಸ್ಥಾನ ಅಂತ, ಅಲ್ಲಿ ಹೋಮ ನೋಡಿದೆ ನಾನು. ಆ ಹೋಮದ ಬಳಿಕ ಇವತ್ತು ಅತ್ಯಂತ ಸಂತೋಷದ ನಮ್ಮ ಕಲ್ಲೂರಾಯರು ಮಾಡಿದಂಥ ಹೋಮವನ್ನು ನೋಡಿ ತುಂಬ ಸಂತೋಷಪಟ್ಟಿದ್ದಾನೆ. ಭಾಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇದನ್ನು ಏರ್ಪಡಿಸಿದವರು ಯಾರು ಅಂತಂದರೆ ಎಲ್ಲ ನಮ್ಮ ಭಕ್ತರು ಏರ್ಪಡಿಸಿದಂಥ ಈ ಚಂಡಿಕಾ ಪರಮೇಶ್ವರಿ ಹೋಮದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಇಷ್ಟು ಜನ ಬಂದು ತನುಮಾನ ಧನದಿಂದ ಭಾಗವಹಿಸಿದ್ದೀರಿ. ಇದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಮತ್ತು ಆ ಹೋಮದ ಪೂರ್ಣ ಹವಿಸ್ಸು ಆಯಾ ದೇವತೆಗೆ ಹೋಗಿದೆ. ಮತ್ತು ಅದಕ್ಕಾಗಿ ಇವತ್ತು ಒಳ್ಳೆ ಮಳೆ ಬರ್ತಾಯಿದೆ ಮತ್ತು ಮಳೆ ಮಳೆ ಶಬ್ದಗಳೇನು ಬರ್ತದೆ. ಇದರಿಂದ ನಮಗೇನು ಗೊತ್ತಾಗ್ತದೆ ಅಂದರೆ, ಖಂಡಿತವಾಗಿ ದೇವಿಗೆ ತೃಪ್ತಿಯಾಗಿದೆ ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಸಂತೋಷವಾಗಿದೆ ದೇವರಿಗೆ ಅಂತ ನಮಗೆ ಗೊತ್ತಾಗಿದೆ. ನಮ್ಮ ಒಂದು ಮಾತಿಲ್ಲಿ ಹೇಳಿದರು, ನಮ್ಮ ಸತ್ಯದರ್ಶನಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ. ಸತ್ಯದರ್ಶನ ಅಂತಂದರೆ ಇಲ್ಲಿ ಎಲ್ಲರೂ ಕೂತವರು ವಿಷಯ ಗೊತ್ತಿದೆ ನಮಗೆ. ಆದರೂ ಸತ್ಯದರ್ಶನ ಮೊದಲೇ ಆಗಿದೆ ನಮಗೆ. ಇವತ್ತು ಅಕಸ್ಮಾತಾಗಿ ಆಗಿದ್ದಲ್ಲ, ಹಿಂದೆ ನಮಗೆ ಸತ್ಯದರ್ಶನ ಆಗಿದೆ. ಆದರೂ ಸತ್ಯದರ್ಶನದ ಮೂಲಕ ನಾವು ನಮ್ಮ ಮನಸ್ಸನ್ನು ತೊಳೆದುಕೊಳ್ಳುತ್ತೇವೆ. ಅಂದರೆ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳೋದಕ್ಕಾಗಿ ಹೋಮ ಮಾಡಿದ್ದೇವೆ. ಹೋಮ ಅಂತಂದರೆ ಹೋಮಕ್ಕೆ ಎಲ್ಲವನ್ನು ಅರ್ಪಿಸುವಂಥದ್ದು. ಅರ್ಪಿಸಿದ ಎಲ್ಲವನ್ನು ಕೂಡ ಹೋಮದ ಮೂಲಕ ದೇವಿ ಸ್ವೀಕಾರ ಮಾಡ್ತಾಳೆ ಅಂತೇಳಿ ನಮ್ಮ ನಂಬಿಕೆ. ಅಂದರೆ ಹೋಮಕ್ಕೆ ಎಲ್ಲವನ್ನು ಸ್ವಾಹ ಅಂತೇಳಿ ಹಾಕ್ತಾರೆ. ಅಲ್ಲಿ ನೀವು ನೋಡಿದ್ದೀರಿ, ಕಾಯಿ, ಬಾಳೆಹಣ್ಣು, ಹೂವು, ಶೃಂಗಾರ ಎಲ್ಲವನ್ನು ಕೂಡ ಅಗ್ನಿಗೆ ಸಮರ್ಪಿಸಿ ಅಗ್ನಿ ಮೂಲಕ ದೇವತೆಗಳನ್ನು ಸಂತೋಷಪಡಿಸಿದ್ದಾರೆ. ಹೀಗಾಗಿ ನಾವು ಭಾಳ ಸಂತೋಷದ ನೀವೆಲ್ಲರೂ ಇವತ್ತು ಭಾಗವಹಿಸಿದ್ದೀರಿ. ಈ ಸಂತೋಷದ ಚಂಡಿಕಾ ಹೋಮದಲ್ಲಿ ನೀವೆಲ್ಲ ಭಾಗವಹಿಸಿ. ನೀವೆಲ್ಲ ಪ್ರಾರ್ಥನೆ ನಿಮ್ಮ ಬಗ್ಗೆ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ನನ್ನ ಬಗ್ಗೆ ಪ್ರಾರ್ಥನೆ ಮಾಡೋದು ಬೇಡ. ನಿಮ್ಮ ಬಗ್ಗೆ, ನಿಮ್ಮ ಮನೆಯಲ್ಲಿರುವಂಥ ಕಷ್ಟಗಳನ್ನು ನೆನಪು ಮಾಡಿಕೊಂಡು, ನಮ್ಮ ಮನೆಯಲ್ಲಿ ಇಂಥ ಕಷ್ಟ ದೂರ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗುತ್ತೆ. ನಿಮಗೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಖಂಡಿತವಾಗಿ ಪರಿಹಾರ ಆಗ್ತದೆ. ಆ ಪರಿಹಾರಕ್ಕೆ ನೀವೆಲ್ಲ ಪ್ರಾರ್ಥನೆ ಮಾಡಿಕೊಂಡಿದ್ದರೆ ಮೊದಲವಾಗಿ ನಾನು ಹೇಳಿಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಈ ಕ್ಷೇತ್ರದಲ್ಲಿ ಸುಮಾರು 19 ಸಂಸ್ಥೆಗಳವರು ನೀವು ಇಲ್ಲಿ ಸೇರಿದ್ದೀರಿ. 19 ವಿವಿಧ ಸಂಘಟನೆಗಳವರು ಸೇರಿ ಕಾರ್ಯಕ್ರಮ ರೂಪಿಸಿದ್ವಿ. ಆ ಸಂಘಗಳವರು ಬೇರೆ ಬೇರೆ ಸದಸ್ಯರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀರಿ. ನಿಮಗೆಲ್ಲ ನಾನು ತುಂಬ ನಾನು ಮತ್ತು ನನ್ನ ಕುಟುಂಬದವರು ನಾವು ತುಂಬ ಕೃತಜ್ಞರಾಗಿದ್ದೇವೆ. ಮತ್ತು ಎಲ್ಲ ರೀತಿಯಿಂದ ಕೂಡ ನೀವು ಮಾಡಿರುವಂಥ ಈ ಸೇವೆಗೆ ನಾನು ತುಂಬ ಸಂತೋಷ ಆಗಿದೆ. ಈಗ ಸತ್ಯದರ್ಶನ ಅಂತಂದರೆ ನಮ್ಮ ಮನಸ್ಸಿಗೆ ಇಲ್ಲಿ ತುಂಬ ತೃಪ್ತಿ ಆಗುವಂಥ ರೀತಿಯಲ್ಲಿ ನೀವು ಕಾರ್ಯಕ್ರಮನ ರೂಪಿಸಿದ್ದೀರಿ. ತುಂಬ ಸಂತೋಷ ಆಗಿದೆ. ಮತ್ತು ಈ ಎಲ್ಲ ಕಾರ್ಯಕ್ರಮದಲ್ಲಿ ಈ ಹಿಂದೆ ಪ್ರಾರಂಭ ಆದಾಗ ಸುಮಾರು 12 ವರ್ಷಗಳಿಂದ ಪಾದಯಾತ್ರೆ ಪ್ರಾರಂಭ ಆಯಿತು. ಉಜಿರೆಯಿಂದ ದೀಪೋತ್ಸವದ ಸಂದರ್ಭದಲ್ಲಿ 5ನೇ ಮೊದಲನೇ ದಿವಸ ಉಜಿರೆಯಿಂದ ಇಲ್ಲಿಗೆ ಪಾದಯಾತ್ರೆ ಮಾಡಿದೆ. ಪಾದಯಾತ್ರೆ ಮಾಡುವಾಗ ಎಲ್ಲರೂ ಪಾದಯಾತ್ರೆಯಲ್ಲಿ ಬಂದು ನಮಗೆ ಕೃತಜ್ಞತೆ ಹೇಳಿದ್ದೀರಿ, ಸಾಂತ್ವನ ಹೇಳಿದ್ದೀರಿ. ಹೀಗೆ ಪ್ರಾರಂಭವಾದದ್ದು ಇವತ್ತು ಈ ಚಂಡಿಕಾ ಹೋಮದ ಮೂಲಕ ವಿಜೃಂಭಿಸಿದೆ. ಪಾದಯಾತ್ರೆ ಮೂಲಕ ನೀವು ಮಾಡಿದ ಯಾತ್ರೆಗಳನ್ನು ಸ್ಮರಿಸಿ ತುಂಬ ಸಂತೋಷಪಟ್ಟಿದ್ದೇನೆ. ನೀವೆಲ್ಲ ಇವತ್ತು ಕೃತಜ್ಞತೆಯನ್ನು ಹೇಳಿದ್ದೀರಿ. ನಮ್ಮಲ್ಲಿ ಬದಲಾವಣೆ ಆಗಿದೆ, ನಮ್ಮ ತಾಲೂಕಿನ ಬದಲಾವಣೆ ಆಗಿದೆ, ನಮ್ಮ ಬಡತನ ದೂರ ಆಗಿದೆ. ನಮ್ಮ ಪ್ರದೀಪರು ಹೇಳಿದರು, ಬಡತನ ದೂರ ಆಗಿದೆ. ಖಂಡಿತವಾಗಿಯೂ ಬಡತನ ದೂರ ಆಗಿದೆ. ಆದರೆ ಹೃದಯದ ಬಡತನ ದೂರ ಆಗಬೇಕಲ್ಲದೆ ಹೊರಗಿನ ಕಿಸೆಯ ಬಡತನ ದೂರ ಆಗೋದು ಮುಖ್ಯ ಅಲ್ಲ. ಹೃದಯ ಬಡತನ ದೂರ ಆಗಬೇಕು.
ಹೃದಯದ ಬಡತನ ದೂರ ಆಗಬೇಕಾದ್ರೆ ಸಾಧನೆ ಮಾಡಬೇಕು. ಸಾಧನೆ ಮಾಡಿದರೆ ಹೃದಯದ ಬಡತನ ಹೋಗುವುದಿಲ್ಲ. ಹೃದಯದ ಬಡತನ ಭಾಳ ಕೆಟ್ಟದ್ದು. ಹೃದಯದ ಬಡತನದಿಂದಾಗಿ ಒಬ್ಬ ವ್ಯಕ್ತಿ ಮತ್ತು ಸಂಸಾರ ಅದರಲ್ಲಿ ಖಂಡಿತ ಅವರಿಗೆ ಬಡತನ ಆಗುತ್ತೆ. ಹಾಗಾಗಿ ಬಡತನ ಅನ್ನುವಂಥದ್ದು ಹೋಗಬೇಕಾದ್ರೆ ಎಲ್ಲ ತಾಲೂಕಿನವರು ಎಲ್ಲ ಜಿಲ್ಲೆಯವರು ಬಂದು ಸಾವಿರಗಟ್ಟಲೆ ಜನ ಬಂದು ನಮಗೆ ಅಭಿಮಾನ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಬೇರೆ ಬೇರೆ ಜಿಲ್ಲೆಯಿಂದ ಬಂದ. ಆದರೆ ನಮ್ಮ ಜಿಲ್ಲೆಯವರು ಯಾಕೆ ಬರಲಿಲ್ಲ, ನಮ್ಮ ತಾಲೂಕಿನವ್ರು ಯಾಕೆ ಬರಲಿಲ್ಲ, ನಮ್ಮ ಊರವ್ರು ಯಾಕೆ ಬರಲಿಲ್ಲ ಅನ್ನೋದು ಬಾಧೆ ಇತ್ತು. ಇವತ್ತು ಅದೆಲ್ಲ ಹೋಯಿತು. ನೀವೆಲ್ಲ ನಮ್ಮ ಬೆಳ್ತಂಗಡಿ ತಾಲೂಕಿನವರು ಇಲ್ಲಿಗೆ ಬಂದು ನಿಮ್ಮ ಸಂಘಟನೆ ಮತ್ತು ಒಗ್ಗಟ್ಟನ್ನು ತೋರಿಸ್ತಿದ್ರಿ, ನಮ್ಮ ಪ್ರೀತಿಯನ್ನು ತೋರಿಸ್ತಿದ್ರಿ. ಅದರಿಂದಾಗಿ ಇವತ್ತಿನ ಮೇಲೆ ಆ ಮಾತು ಹೋಯಿತು. ಎಲ್ಲ ದೂರದಿಂದ ಬರ್ತಾರೆ, ಹತ್ತಿರದವ್ರು ಯಾಕೆ ಬರಲಿಲ್ಲ ಅಂದರೆ ಆ ಮಾತು ಹೋಯಿತು. ಆಳ್ವರಂತೂ ಇಲ್ಲಿ ಕಳೆದ ಒಂದು ತಿಂಗಳಿಂದ ಇಲ್ಲಿ ದಿನ ಬಂದು ಹೋಗ್ತಾರೆ. ಅವರು ದಿನ ಬಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಅಂತಹ ಕಾರ್ಯಕ್ರಮವನ್ನು ರೂಪಿಸಿದ ಆಳ್ವರಿದ್ದಾರೆ. ಅನೇಕ ಮಂದಿ ಇಲ್ಲೆಲ್ಲ ವೇದಿಕೆಯಲ್ಲಿದ್ದಾರೆ, ವೇದಿಕೆ ಬಂದೇ ಇದ್ದೀವಿ. ನೀವೆಲ್ಲರೂ ಮಾಡಿದಂಥ ಸೇವೆಗಿಂತ ಹೆಚ್ಚು ಇವತ್ತು ಎಲ್ಲ ಗ್ರಾಮ ನಮ್ಮ ಬೆಳ್ತಂಗಡಿ ತಾಲೂಕಿನ ಎಲ್ಲ ಜನತೆ ಬಂದು ಏನು ಕೃತಜ್ಞತೆ ತೋರಿಸಿದ್ದೀರಿ. ಇದು ಬಹಳ ವಿಶೇಷವಾಗಿ ನನಗೆ ಸಂತೋಷವಾಗಿದೆ ಅಂತ ಹೇಳ್ತಾ, ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ SIT ಮಾಡದೇ ಇದ್ದಿದ್ದರೆ ಇಷ್ಟು ಸತ್ಯ ಹೊರಗೆ ಬರ್ತಿರಲಿಲ್ಲ. SIT ಮಾಡಿದ್ರಿಂದ ಸತ್ಯ ಹೊರಗೆ ಬಿಟ್ಟು ನಾನು ಮೊದಲನೇ ದಿವಸ ಹೆಸರನ್ನು ನನಗೆ ತಕ್ಷಣ ನಾನು ಸ್ವಾಗತ ಮಾಡೋಣ. ಇದನ್ನು ಸ್ವಾಗತ ಮಾಡಿ ಯಾಕೆ ಮಾಡಬೇಕು ಅಂತಂದರೆ SIT ಮೂಲಕ ಈಗ ಎಲ್ಲ ವಿಷಯಗಳು ಹೊರಗೆ ಬಿಟ್ಟು ಯಾರ್ಯಾರು ಇದರ ಹಿಂದೆ ಇದ್ದಾರೆ, ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಅನ್ನುವಂಥ ಮಾತು ಗೊತ್ತಾಗಿದೆ. ಇದು ಕ್ಷೇತ್ರಕ್ಕೆ ನಿಜವಾಗಿ ಅಪಾಯಕಾರಿ ಬರುವಂಥದ್ದು. ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು, ಕ್ಷೇತ್ರದ ಆಗತಕ್ಕಂಥ ಕಾರ್ಯಗಳನ್ನು ನಿಲ್ಲಿಸಬೇಕು. ಇಲ್ಲಿಗೆ ಜನ ಬರಬಾರ್ದು ಅಂತೇಳಿ ನಿಲ್ಲಿಸಲಿಕ್ಕೆ ಮನುಷ್ಯದ ಸಾಧ್ಯ. ಅದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪನ ಇಚ್ಛೆ. ಅವರು ಹೇಳಿದ್ದಾರೆ, ಇಂಕಿಲ ಬಂಡಾರದ ಬನ್ಪುರ ಅರಸಾಂತಿ ಗುಂಡಿ ನಿಲ್ಲಜ್ಜಂದಿ ಕಯ ಅರಸಾಂತಿ ಗುಂಡಿ ಬಂಡ ಏರು ಲೆಕ್ಕ ಮಾಲಪರ ಏದು ಗುಂಡಿ ಉಂಟು ಲೆಕ್ಕ ನಿಲ್ಲಜ್ಜಂದಿ ಕಯ ಅಡಿ ಇಜ್ಜಂದಿ ಕಯ ಮಲ್ಲ ಕಾಯವು ಇಂಕ್ಲೆ ಬಂಡಾರ ಅಂತ ಬಂದ್ಬಿಟ್ಟವು ಅರಸಾಂತಿ ಗುಂಡಿ ನೆಲೆಜ್ಜಿ ಕಾಯ ಅಂಚಿತ್ತಲ್ಪ. ಈ ಭಕ್ತರು ಬರುವಂಥದ್ದು ಮತ್ತು ಭಕ್ತರು ಸೇವೆ ಮಾಡುವಂಥದ್ದು ಅವರವರ ಭಕ್ತಿಯಿಂದ ಇದನ್ನು ಈ ರೀತಿಯಾಗಿ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ದೋಷಾರೋಪಣೆ ಮಾಡಿ ಧರ್ಮಾಸನಕ್ಕೆ ಹೀನಮಾನ ಮಾಡಿ ಸಾಧ್ಯ ಇಲ್ಲ. ಅದರ ಬದಲಾಗಿ ಈಗ ಎಲ್ಲರೂ ಮೊನ್ನೆ ಬಂದವರು ಯಾರೋ ಹೇಳಿದರೆ ಇದು ಚಿನ್ನವನ್ನು ಬೆಂಕಿಗೆ ಹಾಕಿದೆ ಅಂತ ಅವರು ಹೇಳಿದೆ. ಹಾಗೆ ಅಂತಾರೆ, ಚಿನ್ನವನ್ನು ಬೆಂಕಿಗೆ ಹಾಕಿದರೆ ಹೇಗೆ ಮತ್ತೆ ಸ್ಫುಟವಾಗಿ ಅದು ಹೊಳ ಇರ್ತದೆ, ಅದೇ ರೀತಿ ಧರ್ಮಾಸನ ಕೂಡ ಬೆಂಕಿಗೆ ಬಿದ್ದಿದೆ. ಬೆಂಕಿ ಇನ್ನಷ್ಟು ಪ್ರಜ್ವಲಿಸಿದೆ, ಇನ್ನಷ್ಟು ಇಲ್ಲಿ ಕ್ಷೇತ್ರಕ್ಕೆ ಭಕ್ತರು ಮತ್ತು ಕಾರ್ಯಕ್ರಮಗಳಾಗುತ್ತೆ ಅನ್ನೋ ಮಾತನ್ನು ಅವರು ಹೇಳಿದರು. ನಾನು ಕೂಡ ಒಪ್ಪುತ್ತೇನೆ ಅದನ್ನು. ಇನ್ನು ಮುಂದಕ್ಕೆ ಅನೇಕ ಸತ್ಕಾರ್ಯಗಳು ನಡೀಲಿಕ್ಕಿದೆ. ಇದು ನಾವು ರೂಪರೇಷೆಯನ್ನು ನಾವು ಮಾಡುವ ಹಂತದಲ್ಲಿದ್ದೇವೆ. ಆದರೆ ಅದು ಈಗ ಹೇಳುವುದಿಲ್ಲ. ಯಾಕೆಂದರೆ ಹೇಳಿದರೆ ಕೇವಲ ಇವತ್ತು ಜನ ಬಂದದಕ್ಕಾಗಿ ಹೇಳಿದ್ದಾರೆ ಅಂತ. ಇಲ್ಲೀಗ ನನ್ನ ಮಗಳು ಶ್ರದ್ಧಾ ಮತ್ತು ನನ್ನ ಶ್ರೀಮತಿ ಹೇಮಾವತಿಯವರು ಭಾಳ ಜ್ಞಾನ ವಿಕಾಸಕ್ಕೆ 1 ಲಕ್ಷ ಯೂಟ್ಯೂಬರ್ಸ್ ಇದ್ದಾರೆ, ಅದನ್ನು ನೋಡುವವರು. ಅದೇ ಇದು ವಾತ್ಸಲ್ಯ ಮನೆಗಳನ್ನು ಕಟ್ಟಿಕೊಡುವ ಆಲೋಚನೆ, ವಾತ್ಸಲ್ಯ ಮನೆಗಳನ್ನು ಕಟ್ಟಿಕೊಡು. ಮೊನ್ನೆ ಇದಕ್ಕೆ ಹೋಗಿದ್ದೆ ನಮ್ಮ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ. ಅಲ್ಲಿ ಹೋದಾಗ ಪುಷ್ಟಿ ಅಂದರೆ ವಯಸ್ಸಾದವರಿಗೆ ಆರೋಗ್ಯಕ್ಕೆ ಬೇಕಾದ ಆಹಾರವನ್ನು ಕೊಡೋದಕ್ಕೆ ಪುಷ್ಟಿ ಅನ್ನುವಂಥ ಒಂದು ಆಹಾರದ ಘಟಕವನ್ನೇ ಮಾಡಿದ್ದೇವೆ. ಇದರಿಂದ ನಿತ್ಯವೂ ಕೂಡ ಪುಷ್ಟಿ ಅನ್ನುವಂಥ ಆಹಾರ ವಯಸ್ಸಾದವರಿಗೆ ಮನೆಗೆ ದೊರಕುತ್ತದೆ. ಈ ರೀತಿ ಅನೇಕ ಕಾರ್ಯಕ್ರಮಗಳು ಕ್ಷೇತ್ರದ ನಡೀತಾ ಇದೆ. ಇದು ಸಂಖ್ಯಾ ದೃಷ್ಟಿಯಿಂದ ಹೇಳೋದಲ್ಲ, ಎಷ್ಟು ಸಾವಿರ ಜನಕ್ಕೆ ಕೆಲಸ ಸಿಗುತ್ತೆ. ಸತ್ಕಾರ್ಯಗಳು ನಡಿಬೇಕಾದರೆ ದಿನನಿತ್ಯವೂ ಒಳ್ಳೊಳ್ಳೆ ಆಲೋಚನೆಗಳನ್ನು ಮಾಡಬೇಕು. ಕಳೆದ 1-2 ತಿಂಗಳಿಂದ ತಲೆ ಓಡ್ತಾ ಇರಲಿಲ್ಲ, ಸ್ತಬ್ಧವಾಗಿತ್ತು. ಈಗ ಮತ್ತೆ ತಲೆ ಓಡಲಿಕ್ಕೆ ಪ್ರಾರಂಭ ಆಗಿದೆ. ಆಲೋಚನೆಗಳು ಬರ್ತಾ ಇದೆ ಮತ್ತು ಯೋಜನೆಗಳು ಬರ್ತಾ ಇದೆ. ನಮ್ಮ ಯೋಜನೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಯೋಜನೆಯಿಂದಾಗಿ
ಇನ್ನು ಅನೇಕ ಕಾರ್ಯಕ್ರಮಗಳು ಮಾಡಲಿಕ್ಕಿದೆ, ನಿಮಗೆ ಅನೇಕ ಅದಕ್ಕಿಂತ ಪ್ರಯೋಜನ ಆಗಲಿಕ್ಕಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮ ಇಡೀ ತಾಲೂಕಿನ ಜನತೆ ನೋಟಿಸಿ ಯಾರು ಕಾರ್ಯಕ್ರಮ ಮಾಡಿದರೆ ನಿಮಗೆಲ್ಲರಿಗೂ ಶ್ರೀ ಸ್ವಾಮಿ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಮತ್ತು ಯಾರ್ಯಾರು ಇಲ್ಲಿ ಶ್ರದ್ಧೆಯಿಂದ ಕೂತಿದ್ದೀರಿ, ಇದರಲ್ಲಿ ಎರಡೂ ಪಕ್ಷದವರು ಇರ್ಬೋದು, ಮನಸ್ಸಿನಲ್ಲಿ ಹೃದಯದಲ್ಲಿ ಪ್ರೀತಿ ಇರೋರು ಇರ್ಬೋದು, ಇರದೇ ಇರೋರು ಏನಾಗುತ್ತೆ ನೋಡುವಂತ ಬಂದವರು ಇರ್ಬೋದು. ಅದು ಯಾರ್ಯಾರು ಎರಡೂ ರೀತಿಯಿಂದ ಬಂದವರಿಗೂ ಕೂಡ ಸ್ವಾಮಿ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ದೇವರ ಆಶೀರ್ವಾದ ಇರಲಿ. ಇನ್ನು ಮುಂದಕ್ಕೆ ಕೂಡ ನಮ್ಮ ಕ್ಷೇತ್ರದಿಂದ ಅನೇಕ ಸತ್ಕಾರ್ಯಗಳು ನಡೀಲಿ ಅಂತ ಆಶಿಸ್ತಾ, ಈ ಇಬ್ಬರು ಒಳ್ಳೆ ಮಾತನಾಡಿದ್ದಾರೆ. ಮಾತಾಡಲಿಕ್ಕೆ ಬಿಟ್ಟಿದ್ರೆ ಎಲ್ಲರೂ ಮಾತಾಡ್ತಾ ಇದ್ದರು. ಇವತ್ತು ಇಡೀ ದಿವಸ ಬೇಕಾದರೂ ಮಾತಾಡ್ತಾರೆ. ನಮ್ಮ ಆಳ್ವರಿಗೆ ಮಾತಾಡಲಿಕ್ಕೆ ಬಿಟ್ಟರೆ, ನಮ್ಮ ಶೆಟ್ಟರಿಗೆ ಮಾತಾಡಿಬಿಟ್ರೆ, ಅವರು ಬರೋಡ ಶೆಟ್ಟರಲ್ಲ, ಅವ್ರು ಬೆಳೆದಾಗ ನಮ್ಮ ನಮ್ಮ ತಾಲೂಕಿನ ಶೆಟ್ಟ. ನಾನು ಯಾವಾಗ ಹೇಳಿದ್ದಾರೆ ಬರೋಡ ಶಶಿಧರ ಶೆಟ್ಟರು ಅಂತ ಯಾಕೆ ಹೇಳ್ತೀರಿ, ನೀವು ಬರೋಡದವರಲ್ಲ, ನೀವು ಇಲ್ಲಿಂದ ಹೋಗಿ ಬರೋಡಕ್ಕಾಗೋದಿಲ್ಲ ಅಂತ. ಇಂಥವರೆಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಶ್ರೀಮಂತವಾಗಿದೆ, ಅಂತ ಹೇಳ್ತಾ ಎಲ್ಲರಿಗೂ ನೀವು ಬಂದು ಎಷ್ಟು ಸಮಯ ಅಮೂಲ್ಯವಾದ ಸಮಯವನ್ನು ಕ್ಷೇತ್ರಕ್ಕಾಗಿ ಮೀಸಲಿಟ್ಟು, ನನಗಾಗಿ ಮೀಸಲಿಟ್ಟು ನಮ್ಮ ಬಂದಕ್ಕೆ ಭಾಳ ಸಂತೋಷ ಪಡ್ತೇನೆ. ಅಗ್ರದಲ್ಲಿ ಹೇಳಿದ ಹಾಗೆ ಕುಟುಂಬದ ಸಮ್ಮೇಳನ ಇದು, ಕುಟುಂಬದ ಸಮ್ಮೇಳನವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಆಶೀರ್ವಾದ.